ಹೈ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಗ್ರಾಮ ಪಂಚಾಯಿತಿ ಬಿ ಖಾತಾ ಆಸ್ತಿಗೆ ಏಕರೂಪ ತೆರಿಗೆ ಅಂತ ಸರ್ಕಾರದಿಂದ ಕರಡು ನಿಯಮ ಪ್ರಕಟವಾಗಿದೆ. ಫ್ರೆಂಡ್ಸ್, ಇದು ಒಂದು ಹೊಸ ಮಾಹಿತಿಯಾಗಿದೆ. ಗ್ರಾಮ ಪಂಚಾಯಿತಿ ಬಿ ಖಾತಾ ಆಸ್ತಿಗಳಿಗೆ ಏಕರೂಪ ತೆರಿಗೆಯಾಗಿದೆ. ಸರ್ಕಾರದಿಂದ ಹೊಸ ಕರಡು ನಿಯಮ ಪ್ರಕಟವಾಗಿದೆ. ಫ್ರೆಂಡ್ಸ್, ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ ನಿವೇಶನಗಳಿಗೂ ಈ ಖಾತಾ ವಿವರಣೆ ಕುರಿತು ಮಹತ್ವದ ಮಾಹಿತಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಎಲ್ಲ ಅನಧಿಕೃತ ಆಸ್ತಿಗಳಿಗೂ ಈ ಖಾತಾ ಮತ್ತು ಬಿ ಖಾತಾವನ್ನು ಕೊಡಲು ತೀರ್ಮಾನ ಮಾಡಲಾಗಿದೆ. ಇದರಲ್ಲಿ ಕರ್ನಾಟಕ ಸರ್ಕಾರವು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಎಲ್ಲ ಅಪಾರ್ಟ್ಮೆಂಟ್, ವಿಲ್ಲಾ, ವಾಣಿಜ್ಯ ಸಂಕೀರ್ಣ, ಮಾಲ್ಗಳು, ವಸತಿಯೇತರ ಕಟ್ಟಡ ಮತ್ತು ಭೂ ಮಾಲೀಕತ್ವದ ಕಟ್ಟಡಗಳ ಆಸ್ತಿ ತೆರಿಗೆಗಳನ್ನು ಏರಿಕೆಯಾಗಲಿದೆ. ಫ್ರೆಂಡ್ಸ್, ಇದರಿಂದ ಜನರಿಗೆ ತುಂಬ ಹೊರೆಯಾಗಲಿದೆ. ಫ್ರೆಂಡ್ಸ್, ಕರ್ನಾಟಕ ಸರ್ಕಾರವು ಜನರ ಮೇಲೆ ಹೊರೆಯನ್ನು ಹೊರಿಸಲಾಗ್ತಾ ಇದೆ. ಗ್ರಾಮ ಪಂಚಾಯಿತಿಗಳಿಗೂ ಏಕರೂಪ ತೆರಿಗೆಯನ್ನು ಮಾಡಿದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಆದಾಯಗಳು ಎಲ್ಲಿಂದ ಬರಬೇಕು? ಜನಗಳ ದುಡ್ಡನ್ನು ದೋಚುವ ಸಲುವಾಗಿ ಈ ಥರ ಮಾಡುವ ಒಂದು ಉದ್ದೇಶವಾಗಿದೆ. ಫ್ರೆಂಡ್ಸ್, ಇದು ಏಕೆಂದರೆ ಎಲ್ಲ ರೀತಿಯಲ್ಲೂ ಏಕರೂಪ ತೆರಿಗೆಯನ್ನು ಮಾಡ್ತಾಯಿದ್ರೆ ಟ್ಯಾಕ್ಸ್ ಪಾಪ ಹಳ್ಳಿಯ ರೈತರು ಎಲ್ಲಿಂದ ಕಟ್ತಾರೆ? ಫ್ರೆಂಡ್ಸ್, ಇದು ಕರ್ನಾಟಕ ಸರ್ಕಾರವು ಹೊರಡಿಸಿರುವ ತೆರಿಗೆಯಿಂದ ಜನಸಾಮಾನ್ಯರಿಗೆ ಭಾಳ ಹೊರೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಪಾರ್ಟ್ಮೆಂಟ್, ವಿಲ್ಲಾ, ವಾಣಿಜ್ಯ ಸಂಕೀರ್ಣ, ಮಾಲ್, ವಸತಿಯೇತರ ಕಟ್ಟಡ ಮತ್ತು ಬಹುಮಾಲೀಕತ್ವದ ಕಟ್ಟಡಗಳ ಆಸ್ತಿ ತೆರಿಗೆಯನ್ನು ಏರಿಕೆಯಾಗಲಿದೆ. ಅಂದರೆ ಏಕರೂಪ ತೆರಿಗೆಯನ್ನು ಮಾಡುವ ಉದ್ದೇಶದಿಂದ ಇದನ್ನು ತರಲಾಗಿದೆ. ಫ್ರೆಂಡ್ಸ್, ಬಿ ಖಾತೆಗಳಿಗೂ ಎ ಖಾತೆಗಳಿಗೂ ಒಂದೇ ತೆರಿಗೆಯನ್ನು ಮಾಡೋದ್ರಿಂದ ಟ್ಯಾಕ್ಸ್ಗಳು ಹೆಚ್ಚು ಹೊರೆಯಾಗಲಿದೆ. ಫ್ರೆಂಡ್ಸ್, ಅದರಿಂದ ಇದು ಹೇಗೆ ಮುಂದೆ ಜಾರಿಗೆ ಬರುತ್ತೆ ಅನ್ನೋ ಒಂದು ನಾವು ಕಾಯಬೇಕಾಗುತ್ತೆ. ಫ್ರೆಂಡ್ಸ್, ನನ್ನ ಚಾನಲ್ ಲೈಕ್ ಮಾಡಿ, ಮುಂದಿನ ವೀಡಿಯೋ ಆಗೋಕ್ಕೆ ಸಹಕರಿಸಿ. ಹೀಗೆ ಹೊಸ ವಿಷಯಗಳನ್ನ ಕೊಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಮುಂದಿನ ವೀಡಿಯೋ ಆಗೋಕ್ಕೆ ಸಹಕರಿಸಿ. ಇದು ನಮ್ಮ ಕರ್ನಾಟಕ ಸರ್ಕಾರವು ಹೊಸ ಕರಡು ನಿಯಮವನ್ನು ಪ್ರಕಟಿಸಲಾಗಿದೆ. ಗ್ರಾಮ ಪಂಚಾಯಿತಿ ಬಿ ಖಾತಾ ಆಸ್ತಿಗೆ ಏಕರೂಪ ತೆರಿಗೆಗಳನ್ನು ಕೊಡಲಾಗಿದೆ. ಅದೇ ಹೇಳಿದ ನಾವಲ್ಲೇ ನಿಮಗೆ. ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಅಪಾರ್ಟ್ಮೆಂಟ್, ವಿಲ್ಲಾ, ವಸತಿಯೇತರ ಮತ್ತು ಬಹು ಮಾಲೀಕತ್ವದ ಕಟ್ಟಡಗಳಿಗೆ ಏಕರೂಪ ತೆರಿಗೆಯನ್ನು ಕೊಡಲಾಗಿದೆ. ಇದರಿಂದ ಜನರಿಗೆ ಹೊರೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಫ್ರೆಂಡ್ಸ್, ಹೀಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಮುಂದಿನ ವೀಡಿಯೋ ಆಗೋಕ್ಕೆ ಸಹಕರಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು.